ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಪದಾಧಿಕಾರಿಗಳ ಒಂದು ಪದಗ್ರಹಣ ಅಥವಾ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳ ಗೌರಿಬಿದನೂರು, ಬಾಗೇಪಲ್ಲಿ, ಮಂಚೇನಹಳ್ಳಿ, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಈ ಎಲ್ಲ 8 ತಾಲೂಕುಗಳ ಚೇಳೂರು 8 ತಾಲೂಕುಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ನಮ್ಮ ಕೈಲಾಗ್ತಕ್ಕಂಥ ನಮ್ಮ ಸಮುದಾಯವನ್ನು ಗುರುತಿಸಿ ನಮ್ಮ ಕೈಲಾಗ್ತಕ್ಕಂಥ ಸಹಾಯವನ್ನು ಮಾಡಬೇಕು ಅಂತೇಳಿ ಎಲ್ಲ ತಾಲೂಕುಗಳಿನ ಬಲಗೈ ಜಾತಿ ಒಕ್ಕೂಟವನ್ನು ಕರೆದಿದ್ವಿ. ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಪ್ರಮಾಣ ವಚನ ಬೋಧಿಸಿ ಅವರು ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಅಥವಾ ರೋಗ ರುಜಿನ ಕಡು ಬಡತನದಿಂದ ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಜನಾಂಗವನ್ನು ಗುರುತಿಸಿ ತಮ್ಮ ಕೈಲಾಗ್ತಕ್ಕಂಥ ಸಹಾಯವನ್ನು ಈ ಸಮಿತಿಗಳ ಮೂಲಕ ಮಾಡಬೇಕು ಅಂತೇಳಿ ಈ ಸಮಿತಿಗಳನ್ನ ರಚನೆ ಮಾಡಿದ್ದೀವಿ. ಅವುಗಳ ಮುಖಾಂತರ ಕಾರ್ಯ ನಿರ್ವಹಿಸಬೇಕು ಅಂತೇಳಿ ರೆಡಿಯಾಗಿದ್ದೀವಿ. ಸುಮಾರು 1,000-2,000ವರೆಗೂ ಸೇರಿದ್ದಾರೆ. 1,000-2,000ವರೆಗೂ ಜನ ಸೇರಿದ್ದಾರೆ. ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಪದಾಧಿಕಾರಿಗಳು ಬಂದು 18-20 ಜನ ಇದ್ದಾರೆ. ಒಂದೊಂದರಲ್ಲಿ ಒಂದು 12 ಜನ ಇದ್ದಾರೆ. 10-11 ಈ ಕಮಿಟಿಗೆ ಪೂರ್ತಿ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ. 260 ಜನ ಟೋಟಲ್ ಇದ್ದಾರೆ. ಹಾಗಾಗಿ ಇದು ಮಾಡಿದ್ದೀವಿ. ಶ್ರೀನಿವಾಸ ಪಟಿ ಅಂತೇಳಿ ಸರ್. ನಾನು ಡಾಕ್ಟರೇಟ್ ಸಿಕ್ಕಿದೆ ಮೊನ್ನೆ ನನಗೆ. ನಾನು ಸಮಾಜ ಸೇವೆಯಲ್ಲಿ ನಿರತನಾಗಿದ್ದೀನಿ. ಟ್ರಸ್ಟ್ ಕಡೆಯಿಂದ ಮದುವೆಗಳು ಮಾಡಿಸೋದು ಮತ್ತು ಕಡುಬಡವರಿಗೆ ಮಕ್ಕಳನ್ನು ಓದಿಸ್ತಕ್ಕಂಥದ್ದು, ಬೇಜಾನು ದತ್ತಿಗೆ ತಗೊಂಡು ಮಕ್ಕಳನ್ನು ಓದಿಸ್ತಕ್ಕಂಥದ್ದು, ಅನೇಕ ದೇವಸ್ಥಾನಗಳನ್ನು ಕಟ್ತಕ್ಕಂಥದ್ದು ಎಲ್ಲ ಕಾರ್ಯವನ್ನು ನಮ್ಮ ಟ್ರಸ್ಟ್ ಮುಖಾಂತರ ಮತ್ತು ಏರ್ಕೊಂಡ ಚಾರಿಟಬಲ್ ಟ್ರಸ್ಟಿಂದ ಹಾಗೂ ನನ್ನ ಒಂದು ಕಂಪನಿಯಿಂದ ಮಾಡ್ತಾಯಿದ್ದೀನಿ. ಅದು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಸರಿ ಅಂತೇಳಿ ನಿಮಗೆ ಗೊತ್ತಾಗಬೇಕು. ಏನಿವತ್ತು ಪದಗ್ರಹಣ ಸಮಿತಿಗಳಿಗೆ ಒಂದು ಸನ್ಮಾನ ಮಾಡಿ ನಿಮ್ಮಗಳ ಮೂಲಕ ಆ ಅನುದಾನವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತೇಳಿ ಏರ್ಪಾಟನ್ನು ಮಾಡಿದ್ದೀವಿ. ಆ ಒಂದು ಸಭೆಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅನುವಾಗ್ತದೆ. ಜೊತೆಗೆ ಈ ಪದಾಧಿಕಾರಿಗಳು ಇವತ್ತೇನು ಪದಗ್ರಹಣ ಮಾಡ್ತಾ ಇದ್ದೀರಿ, ತಾವು ಪದಗ್ರಹಣ ಮಾಡಿ ಹೋದ ಮೇಲೆ ನಿಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ನಮ್ಮ ಜನಾಂಗವನ್ನು ಗುರುತಿಸಿ ಅದರಲ್ಲಿರ್ತಕ್ಕಂಥ ಯಾರೇ ಆಗ್ಬೋದು, ಕಷ್ಟದಲ್ಲಿರ್ತಕ್ಕಂಥ ಹುಡುಗರನ್ನಾಗ್ಬೋದು, ಕಾಯಿಲೆಯಿಂದ ನರಳತಕ್ಕಂಥವರಾಗ್ಬೋದು, ಅಥವಾ ಯಾವುದೇ ಇರ್ತಕ್ಕಂಥ ಒಂದು ಉನ್ನತ ಶಿಕ್ಷಣ ಇಲ್ಲದೆ ಆ ಮಗು ಅರ್ಧಕ್ಕೆ ನಿಂತಿರ್ತಕ್ಕಂಥ ಸನ್ನಿವೇಶಗಳಿದ್ರೆ ದಯವಿಟ್ಟು ಅನ್ಯತಾ ಭಾವಿಸದೆ, ನಿಮಗೂ ಅವರಿಗೆ ಆಗದೇ ಇದ್ದರೂ ಕೂಡ ಅಂಥ ವಿದ್ಯಾರ್ಥಿಗಳನ್ನು, ಅಂಥ ಕಡು ಬಡವರನ್ನು, ಅಂಥ ತೊಂದರೆಗೀಡಾಗಿರ್ತಕ್ಕಂಥವರನ್ನು ಗುರುತಿಸಿ ನೀವು ಖಂಡಿತವಾಗಲೂ ಅವರಿಗೆ ಸಹಾಯ ಮಾಡಲಿಕ್ಕೆ, ನಮ್ಮ ಕಡೆಯಿಂದ ಸಹಾಯ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಸಲಹಾ ಸಮಿತಿ ಆಗ್ಬೋದು. ಒಂದು ವೇಳೆ ಯಾರು ಸಲಹಾ ಸಮಿತಿ ಇಲ್ಲದೆ ಸಲಹಾ ಸಮಿತಿಯಲ್ಲಿ ಇರ್ತಕ್ಕಂಥವರಲ್ಲಿ ಕೆಲವು ಗೊಂದಲಗಳಿದ್ದಾವೆ, ಅಂಥವ್ರು ನೇರವಾಗಿ ಉನ್ನತವಾಗಿರ್ತಕ್ಕಂಥ ಒಬ್ಬ ಸಲಹೆಗಾರರ ಮೂಲಕ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಆ ಸಹಾಯ ಪಡೆಯೋದ್ರಲ್ಲಿ ಅನ್ಯತಾ ಇಲ್ಲ ಅಂತೇಳಿ. ಜಿಲ್ಲೆಯಲ್ಲಿ ನನ್ನ ಬಂಧುಗಳು ಎಲ್ಲ ತಾವೆಲ್ಲ ಒಗ್ಗೂಡಿ ಈ ಒಂದು ಐತಿಹಾಸಿಕ ಸಮುದಾಯದ